Yes, hi guys, welcome back to my new vlog. Yes, Apurva Kannada vlogs. Welcome back to my new vlog. Yes guys, ಇವತ್ತು ಥರ್ಡ್ ಡೇ ಸ್ಟ್ರೈಟ್ನಿಂಗ್ ಮಾಡಿಸಿರೋ ಅಂತ ಥರ್ಡ್ ಡೇ ನೋಡಿ ಈ ಥರ ಇದೆ. ನಾನೇನು ಹಚ್ಚಿಲ್ಲ, ಗಿರಮು ಏನೂ ಹಚ್ಚಿಲ್ಲ. ಇವತ್ತು ಸ್ನಾನ ಮಾಡ್ಕೊಳ್ಳೋಂಥ ದಿನ. ಸೊ ನಾನಿವಾಗ ಸ್ನಾನ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಸ್ನಾನ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು ಯೂಟ್ಯೂಬಲ್ಲಿ ಇನ್ಸ್ಟಾಲೆಲ್ಲ ವೈರಲ್ ಆಗಿರೋ ಅಂಥ ಫೇಸ್ ಪ್ಯಾಕ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ನಿಮಗೂ ತೋರಿಸ್ತೀನಿ ಆ ಥರ ಇರುತ್ತೆ ಆ ಫೇಸ್ ಪ್ಯಾಕು ಏನು ಅಂತ. ಎಸ್ ನೋಡಿ, ಈ ಥರ ಇದೆ, ಹೇರ್ ಸ್ಟ್ರೈಟಾಗೇ ಇದೆ. ಇವಾಗ ನೀರು ಇಕ್ಕೊಂಡ್ಮೇಲೆ ರಿಸಲ್ಟ್ ಹೇಗಿರುತ್ತೆ ಏನು ಅಂತ ಕೂಡ ತೋರಿಸ್ತೀನಿ. ನೀವು ಈ ಥರ ಹಿಂದಕ್ಕೆ ಹಾಕ್ಕೊಂಡು ಕ್ಲಿಪ್ ಯೂಸ್ ಮಾಡ್ತಾಯಿದ್ದೀನಿ. 3 ಡೇಸ್ ಆದಮೇಲೆ ಯೂಸ್ ಮಾಡ್ಬೋದು ಗೈಸ್, ಪರವಾಗಿಲ್ಲ. ಈ ಕ್ಲಿಪ್ ಹಾಕಿದ್ದೀನಿ ಗೈಸ್ ಹಿಂದೆಗಡೆ. ಈಗ ನಮ್ಮ ವೈರಲ್ ಮಾಸ್ಕ್ ಟ್ರೈ ಮಾಡೋಣ ಬನ್ನಿ. ನೋಡಿ, ಏನು ಫಿಲ್ಟ್ರು ಹಾಕಿಲ್ಲ, ಏನೂ ಹಾಕಿಲ್ಲ, ಹೀಗಿದೆ ಫೇಸು. ನೋಡಿ ತೋರಿಸ್ತೀನಿ. ಈಗ ನಾನಿಲ್ಲೀಗ ಒಂದು ಮೊಟ್ಟೆ ಎತ್ಕೊಂಡಿದ್ದೀನಿ. ಒಂದು ಮೊಟ್ಟೆ ಫುಲ್ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಾಗೆ ಈ ಥರ ಬೀಟ್ ಮಾಡ್ಕೊಬೇಕು. ಕಂಪ್ಲೀಟಾಗಿ ಫುಲ್ ಬೀಟ್ ಮಾಡಿಕೊಂಡ್ರೆ ಈ ಥರ ಇರುತ್ತೆ ನೋಡಿ, ಈ ಥರ ಆಗಿದೆ. ರಿಂಗ್ ಲೈಟ್ ಹಾಕ್ಕೊಂಡೆ ಗೈಸ್, ಸೊ ದಟ್ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ. ಕಾಣಿಸ್ತಿದೆಯಾ? ನೋಡಿ ಹೇಗಿದೆ ಸ್ಕಿನ್. ಆಮೇಲೆ ಹಚ್ಚಿದ್ಮೇಲೆ ಏನಾಗುತ್ತೆ ಹೇಗಾಗುತ್ತೆ ಗೊತ್ತಿಲ್ಲ. ತುಂಬ ವೈರಲ್ ಮಾಸ್ಕ್ ಇದು, ಟ್ರೈ ಮಾಡೋಣ. ಎಸ್, ಓಕೆ ಗೈಸ್, ಬನ್ನಿ ಟ್ರೈ ಮಾಡೋಣ. ಹೀಗೆ ಕವರಲ್ಲಿ ಕೈಯೆಲ್ಲ ಫಿಂಗರೆಲ್ಲ ಎತ್ಕೊತಾ ಇದ್ದೀನಿ, ಬೆರಳುಗಳಲ್ಲೇ ಎತ್ಕೊಂಡು ಹೀಗೆ ಹಚ್ತಾ ಇದ್ದೀನಿ. ಒಂದು ಲೇಯರು ಕ್ಲೀನಾಗಿ ಕಲಿಸ್ಕೊಬೇಕು, ಎಲ್ಲೂ ಗಂಟಿಲ್ದಿರ. ಇನ್ನು ಫುಲ್ ಕಂಪ್ಲೀಟ್ ಫೇಸ್ಗೆ ಈ ಥರ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಟಿಶ್ಯೂನ ಹರ್ಕೊಂಡು ಹೀಗೆ ಮೆತ್ತಿಸ್ತಾ ಇದ್ದೀನಿ ಗಾಯ್ಸ್. ಇನ್ನು ಟಿಶ್ಯೂನು ಕೂಡ ಕಂಪ್ಲೀಟಾಗಿ ಈ ಥರ ಮೆತ್ತಿಸ್ಬೇಕು, ಈಸಿಯಾಗಿ ಸ್ಟಿಕ್ ಆಗುತ್ತೆ ನೋಡಿ ಈ ಥರ ಫುಲ್ಲು. ಈಗ ಒಂದು ಲೇಯರ್ ಇಲ್ಲಿ ಗ್ಯಾಪ್ ಇದೆ ಗಾಯ್ಸ್, ಇಲ್ಲಿ ಹಾಕ್ತೀನಿ ಸ್ವಲ್ಪ. ಸೆಕೆಂಡ್ ಲೇಯರ್ ಹಾಕೋಣ. ಇನ್ನು ಟಿಶ್ಯೂ ಎಲ್ಲ ಮೆತ್ತಿಸಾದ್ಮೇಲೆ ತಿರ್ಗಾ ಇನ್ನೊಂದು ಲೇಯರ್ ಈ ಥರ ಫುಲ್ಲು ಹಚ್ಕೋಬೇಕು ನೋಡಿ, ಈ ಥರ ಕಂಪ್ಲೀಟಾಗಿ ಎಲ್ಲೂ ಗ್ಯಾಪ್ ಇಲ್ದಿರ ಫುಲ್ ಈ ಥರ ಕ್ಲಿಯರಾಗಿ ಹಚ್ಕೋಬೇಕು. ಫಸ್ಟ್ ಲೇಯರ್ ಕಂಪ್ಲೀಟ್, ಸೆಕೆಂಡ್ ಲೇಯರ್ ಪೇಸ್ಟೆಲ್ಲ ಹಚ್ಚಾದ್ಮೇಲೆ ತಿರ್ಗಾ ಇನ್ನೊಂದು ಸಲ ಟಿಶ್ಯೂನ್ ಎತ್ತಿ ತಿರ್ಗಾ ಅದೇ ಥರ ಅದ್ರ ಮೇಲೇ ಟಿಶ್ಯೂನ್ ಮೆತ್ತಿಸ್ತಾ ಇದ್ದೀನಿ. ಅಲ್ಲಿಗೆ 4 ಸ್ಟೆಪ್ ಆಗುತ್ತೆ. ಫಸ್ಟು ಪೇಸ್ಟ್ ಹಾಕಿರ್ತೀವಿ, ಸೆಕೆಂಡ್ ಟಿಶ್ಯೂ ಹಾಕಿರ್ತೀವಿ, ತಿರ್ಗಾ ಟಿಶ್ಯೂ ಮೇಲೆ ಪೇಸ್ಟ್ ಹಾಕಬೇಕು. ಆಮೇಲೆ ಥರ್ಡ್ ಸ್ಟೆಪ್ಪು ತಿರ್ಗಾ ಟಿಶ್ಯೂ ಅಂಟಿಸಿ ಆಮೇಲೆ ಇದ್ರ ಮೇಲೆ ಇನ್ನೊಂದು ಸಲ ಪ್ಯಾಕ್ ಹಚ್ತಾ ಇದ್ದೀನಿ ನೋಡಿ. ಅಲ್ಲಿಗೆ 4 ಸ್ಟೆಪ್ ಆಗುತ್ತೆ ಈ ಥರ. ಇದು ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಬಿಡಬೇಕು. ಎಸ್ಕೈಸ್ ಬನ್ನಿ ಈಗ ರಿಮೂವ್ ಮಾಡೋಣ. ಇನ್ನು ಉಳಿದಿತ್ತು ಪೇಸ್ಟು, ಅದಕ್ಕೆ ನಾನು ಕೈಗೆಲ್ಲ ಹೀಗೆ ಹಚ್ಕೊಂಡೆ. ಒಂದು ಮೊಟ್ಟೆ ತೊಗೊಂಡ್ರೆ ನಮಗೆ ಕಂಪ್ಲೀಟಾಗಿ ಇನ್ನೂ ಸ್ವಲ್ಪ ಉಳಿಯುತ್ತೆ, ಅದಕ್ಕೆ ನಾನು ಕೈಗೆಲ್ಲ ಹಚ್ಕೊಂಡೆ. ಇದು ಬೇಗ ಡ್ರೈ ಆಗುತ್ತೆ ಅಂದ್ಕೊಂಡೆ ಗೈಸ್. 10 ಮಿನಿಟ್ಸಲ್ಲಿ ಮಿನಿಮಮ್ 30 ಮಿನಿಟ್ಸ್ ತೊಗೊಂತು ಗೈಸ್. ವೆದರು ಬೇರೆ ತಣ್ಣಕ್ಕಿತ್ತಲ್ಲ, ಸೊ ಬೇಗ ಡ್ರೈ ಆಗಿಲ್ಲ. ನಿಮ್ಮ ಮಾಸ್ಕ್ ನೀವು ನೋಡ್ಬೋದು ಎಷ್ಟು ಸಖತ್ತಾಗಿ ವರ್ಕ್ ಆಯಿತು ಅಂದರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಆ್ಯಕ್ಚುಲಿ ಟ್ರೈ ಮಾಡಿ ನೀವು. ಮೂಗ್ ಮೇಲೆಲ್ಲ ಬ್ಲ್ಯಾಕ್ ಹೆಡ್ಸು ನನಗೆ ಕಮ್ಮಿ ಇತ್ತು, ಬಟ್ ವೈಟ್ ಹೆಡ್ಸ್ ತುಂಬ ಇತ್ತು ನೋಡಿ. ಎಷ್ಟು ಕ್ಲೀನಾಗಿ ಬಂದಿದೆ ಅಂದರೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಸಮೇತ ಬಂದಿದೆ. ಕ್ಯಾಮ್ರಲ್ಲಿ ಕಾಣಿಸ್ತಿಲ್ಲ, ಬಟ್ ಕ್ಲೀನಾಗಿ ಬಂದಿದೆ. ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಕೂಡ ಬಂದಿದೆ. ಚಿಕ್ಕ ಸಣ್ಣ ಕೂದಲು ಕೂಡ ಒಂದೊಂದು ಬಂದಿದೆ. ಟ್ಯಾನ್ ಎಲ್ಲ ರಿಮೂವ್ ಆಗಿದೆ, ನೀವೇ ನೋಡ್ಬೋದು ಡಿಫ್ರೆನ್ಸು. ಫಸ್ಟ್ ಮಾಸ್ಕ್ ಹಾಕೋಕ್ಕೆ ಮುಂಚೆ ಹೇಗಿತ್ತು, ಮಾಸ್ಕ್ ರಿಮೂವ್ ಮಾಡಿದ್ಮೇಲೆ ಹೇಗಿದೆ ಅಂತ. ನಾನು ಇಲ್ಲಿ ಯಾವುದೂ ಫಿಲ್ಟ್ರೆಲ್ಲ ಯೂಸ್ ಮಾಡಿಲ್ಲ. ಇನ್ನು ವಾಶ್ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ಇನ್ನೂ ಸ್ವಲ್ಪ ಡ್ರೈ ಆಗಬೇಕಾಗಿತ್ತು, ಬಟ್ ಲೇಟ್ ಆಗಿತ್ತಲ್ಲ, 30 ಮಿನಿಟ್ಸ್ ಮೇಲೆ ಆಗೋಯ್ತು ಡ್ರೈ ಆಗೋಕ್ಕೆ. ಸೊ ನಾನೇ ಬೇಗ ತೆಗೆದೆ. ಇಲ್ಲಿ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ಹೇಗಿದೆ ಅಂತ. ಆಫ್ಟರ್ ವಾಶ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಫೇಸ್ ಅಲ್ವಾ. ಇನ್ನು ಇವಾಗ ಹೇರ್ ವಾಶ್ ಮಾಡ್ಕೊಂಬಂದೆ. ಸಿರಮ್ ಹಾಕ್ತಾಯಿದ್ದೀನಿ, ಒಂದು 4 ಡ್ರಾಪ್ಸ್ ಹಾಕಿ ಸಿರಮ್ ಹಾಕ್ಕೊಂಡು ಕ್ಲೀನಾಗಿ ಹೇರ್ಗೆಲ್ಲ ಮಸಾಜ್ ಮಾಡ್ತಾಯಿದ್ದೀನಿ. ಇನ್ನು ಹೇರ್ನ ಬ್ಲೋ ಡ್ರೈ ಮಾಡ್ತಾಯಿದ್ದೀನಿ ನೋಡಿ. ಈಗ ತೋರಿಸ್ತೀನಿ ಹೇಗೆ ಬರುತ್ತೆ ಲಾಸ್ಟಲ್ಲಿ ರಿಸಲ್ಟು ಅಂತ ನೋಡಿ. ಬ್ಲೋ ಡ್ರೈ ಮಾಡ್ತಾಯಿದ್ದೀನಿ. ಇನ್ನು ಬ್ಲೋ ಡ್ರೈ ಮಾಡಿಕೊಂಡೆ. ಇನ್ನು ಸ್ವಲ್ಪ ತವ ಇತ್ತು ಹಾಗೆ ಬಿಟ್ಟೆ ನೋಡಿ. ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಇನ್ನು
ಇನ್ನು ಫೇಸ್ ಮಾಸ್ಕ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ನೀವು ಟ್ರೈ ಮಾಡಿ. ಇನ್ನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.